ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ನಿಮ್ಮ ಮುಂದೆ ತರ್ತಿರುವಂತಹ ವಿಚಾರ ಏನಪ್ಪಾ ಅಂದ್ರೆ, ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಶಾಲಾ ಶಿಕ್ಷಕರ ನೇಮಕಾತಿಗೆ ದಿನಗಣನೆಗಳು ಶುರುವಾಗಿವೆ. ಈಗಿರುವಾಗ ನಾವು ಶಾಲಾ ಶಿಕ್ಷಕರ ನೇಮಕಾತಿಗೆ ಅಗತ್ಯವಾದ ದಾಖಲೆಗಳು ಏನಿದೆ, ಅಗತ್ಯ ದಾಖಲೆಗಳು ಏನ್ ಬೇಕು, ಯಾವ ರೀತಿ ತಯಾರಿ ಆಗಬೇಕು, ಏನೆಲ್ಲ ಅವಶ್ಯಕತೆ ಇದೆ, ಇರೋ ಟೈಮನ್ನ ಜಸ್ಟ್ ಓದೋದಕ್ಕೆ ಮಾತ್ರ ಇಟ್ಕೋಬೇಕು ಅಂದ್ರೆ ನಮ್ಗೆ ಅಗತ್ಯ ದಾಖಲೆಗಳನ್ನ ಮುಂಚಿತವಾಗಿ ನಾವು ಅದನ್ನ ಕಲೆಕ್ಟ್ ಮಾಡಿಕೋಬೇಕು, ಅಥವಾ ನಮ್ಮ ಪೇರೆಂಟ್ಸ್ಗೆ ಯಾರಿಗಾದ್ರೂ ಹೇಳಿ ಈ ಎಲ್ಲ ದಾಖಲೆಗಳನ್ನ ಒಂದ್ ಸೈಡಿಗೆ ನಾವು ಎತ್ತಿಟ್ಕೊಬಿಟ್ರೆ ಸೊ ನಮಗೆ ತಲೆನೋವು ಕಡಿಮೆ ಆಗುತ್ತೆ. ಸೊ ಆ ಕಾರಣದಿಂದ ನಾವು ಈಗ ಟೀಚರ್ಸ್ ಕಾಲ್ಫಾರ್ಮ್ ಆಗೋದಕ್ಕೂ ಮುಂಚೆ ಏನೆಲ್ಲ ಕ್ರಮಗಳನ್ನ ಮಾಡಬೇಕು, ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋದನ್ನ ನಿಮ್ ಮುಂದೆ ಇಡ್ತೀನಿ. ಸೊ ಶಿಕ್ಷಕರ ನೇಮಕಾತಿ 2026 ಶಾಲಾ ಶಿಕ್ಷಕರ ನೇಮಕಾತಿಗೆ ಅಗತ್ಯವಾದ ದಾಖಲೆಗಳು, ಇವನ್ನ ಫಸ್ಟ್ ರೆಡಿ ಮಾಡಿ ಇಟ್ಕೊಳ್ಳಿ. ಯಾವ್ಯಾವು ಅಂತ ನೋಡೋಣ. SSLC ಅಂಕಪಟ್ಟಿ ನಿಮ್ಮ ಹತ್ರ ಇರಲೇಬೇಕು. 12ನೇ ತರಗತಿ ಅಂಕಪಟ್ಟಿ ಇರಬೇಕು. ಯಾಕಂದ್ರೆ ಇಲ್ಲಿ DED ಮಾಡಿದವ್ರಿಗೆ ಇದು ಅತ್ಯಂತ ಇಂಪಾರ್ಟೆಂಟ್. ಆದ್ರಿಂದ SSLC ಮತ್ತೆ 12ನೇ ತರಗತಿ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಪದವಿ ಅಂಕಗಳ ಪಟ್ಟಿಗಳು ಯಾರಿಗೆ ಬೇಕಾಗುತ್ತೆ ಅಂದ್ರೆ, ಇಲ್ಲೂ ಬಂದು ನಾವು GPSTR ಯಾರು ತಯಾರಿ ಮಾಡ್ತಿದ್ರೆ ಈ 3 ಬೇಕಾಗುತ್ತೆ. ಓಕೆ. ಆಮೇಲೆ ಪ್ರಮಾಣ ಪತ್ರಗಳು ಬೇಕೇ ಬೇಕು. BEd DED DED ಮಾಡಿರೋದು ಬೇಕಾಗುತ್ತೆ. ಇನ್ನು TET ಪ್ರಮಾಣ ಪತ್ರ ಕೇಳಲ್ಲ, ಅಗತ್ಯವಿದ್ರೆ ತೆಗೆದುಕೊಳ್ಬೇಕಾಗುತ್ತೆ. ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ. ಇನ್ನು ಜಾತಿ ಆದಾಯ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ. ಅದು SC ST OBCಗೆ, ಜನರಲ್ ಇದ್ರೆ ನಾಟ್ ರಿಕ್ವೈರ್ಡ್. ಇಷ್ಟನ್ನ ಸರ್ ಅಂದ್ರೆ ಇನ್ನೂ ಇದೆ, ಅದನ್ನು ನೋಡೋಣ ಬನ್ನಿ. ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಇದನ್ನ ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ಹೊಡೆದು ಕೂಡ ಬೇಕಾದ್ರೆ ಇಟ್ಕೋಬಹುದು. ನೇಮಕಾತಿಗೆ ಅಗತ್ಯ ದಾಖಲೆಗಳು: SSLC ಅಂಕಪಟ್ಟಿ, PUC ಅಂಕಪಟ್ಟಿ, ಪದವಿ ಅಂಕಪಟ್ಟಿ ಮತ್ತು ಪ್ರಮಾಣ ಪತ್ರ ಅಥವಾ ಓಕೆ ನಡೆಯುತ್ತೆ. BEd DED ಮತ್ತೆ ಈ ಪ್ರಮಾಣ ಪತ್ರಗಳ ಅವಶ್ಯಕತೆ. ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಇದ್ರೆ ಒಳ್ಳೆಯದು. ಆಧಾರ್ ಕಾರ್ಡ್ ಮುಖ್ಯವಾಗಿ ಬೇಕಾಗುತ್ತೆ. ಆಧಾರ್ ಕಾರ್ಡ್ ಅಲ್ಲಿ ನೇಮ್ ಇದ್ರೆ ಅದೆಲ್ಲವನ್ನ ಕ್ಲಿಯರ್ ಮಾಡ್ಕೊಬಿಡಿ. ಜಾತಿ ಆದಾಯ ಪ್ರಮಾಣ ತುಂಬಾ ಇಂಪಾರ್ಟೆಂಟ್. ಕನ್ನಡ ಗ್ರಾಮೀಣ ಪ್ರಮಾಣ ಪತ್ರ, ಇದರಲ್ಲಿ ರಿಸರ್ವೇಶನ್ ಇರುತ್ತೆ. ಆ ಕಾರಣದಿಂದ ನೀವು ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ರೆ ಎತ್ಕೊಳ್ಳಿ. ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ, ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಕನ್ನಡ ಭಾಷಾ ಸಾಮರ್ಥ್ಯ ಉತ್ತೀರ್ಣ ಪ್ರಮಾಣ ಪತ್ರ ಅಗತ್ಯವಿದ್ರೆ, ಇಲ್ಲಿವರೆಗೂ ಕೇಳಿಲ್ಲ, ಒಂದ್ ವೇಳೆ ಕೇಳಿದ್ರೆ ಅದು ಬೇಕಾಗುತ್ತೆ, ಬಟ್ ಕೇಳೋದಿಲ್ಲ, ಇದನ್ನ ಬಿಟ್ಟಾಕಿ. ಇನ್ನು ಪಾಸ್ಪೋರ್ಟ್ ಗಾತ್ರದ ಫೋಟೋಗಳು ಇರಲೇಬೇಕು. ಇನ್ನು ಮೊಬೈಲ್ ಸಂಖ್ಯೆ, ಇಮೇಲ್ ID ಕೂಡ ಅವಶ್ಯಕತೆ ಇರುತ್ತೆ. ಒಂದು ಮೊಬೈಲ್ ಸಂಖ್ಯೆ, ಇಮೇಲ್ ID ಬೇಕಾಗುತ್ತೆ. PWO ವಿದ್ಯಾರ್ಥಿಗಳಿಗೆ ಅಂಗವೈಕಲ್ಯ ಪ್ರಮಾಣ ಪತ್ರ ಇರುತ್ತೆ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನು, NCC ಇವರೆಲ್ಲ ಇದ್ರು ಕೂಡ ಪ್ರಮಾಣ ಪತ್ರಗಳನ್ನ ಬೇಕಾಗುತ್ತೆ. ಇಷ್ಟು ಪ್ರಮಾಣ ಪತ್ರಗಳು ಅತ್ಯಂತ ಅವಶ್ಯಕವಾಗಿದೆ. ನೀವು ಇವುಗಳನ್ನ ಇಟ್ಕೋಬಹುದು. ಇನ್ನುಳಿದಂತೆ ಈ ಅಗತ್ಯ ಪ್ರಮಾಣ ಪತ್ರಗಳನ್ನ ಹೇಗೆ ಕಲೆಕ್ಟ್ ಮಾಡೋದು ಎಲ್ಲ ನಿಮಗೆ ಗೊತ್ತಿರುತ್ತೆ. ಯಾಕಂದ್ರೆ ನಿಮ್ಮ ಇದರಲ್ಲಿರುತ್ತೆ. ಈ ಕನ್ನಡ ಮೀಡಿಯಂದನ್ನ ನೀವು ಸ್ಕೂಲ್ಗಳಿಗೆ ಹೋಗಿ ಅವನ್ನ ತಗೋಬಹುದು. ಇನ್ನು ಗ್ರಾಮೀಣ ಇವುಗಳನ್ನು ತಗೋಬಹುದು. ಜಾತಿ ಪ್ರಮಾಣ ಪತ್ರ ನಾಡ ಕಚೇರಿಯಲ್ಲಿ ಅಪ್ಲೈ ಮಾಡಿ ತಗೋಬಹುದು. ಇದು ಪ್ರಮಾಣ ಪತ್ರಗಳದಾಯ್ತು. ಇನ್ನು ನಾವು ಯಾವ ರೀತಿ ಮೆಂಟಲಿ ಪ್ರಿಪೇರ್ ಆಗಬೇಕು ಅಂತ ಅಂದ್ರೆ, ಸ್ನೇಹಿತರೆ, ಈಗ 100 ದಿನಗಳು ಅಂತ ನಾವು ಟಾರ್ಗೆಟ್ ಅನ್ನ ಇಟ್ಕೊಂಡ್ರೆ, ಸ್ನೇಹಿತರೆ, ಈ 100 ದಿನದೊಳಗಡೆ ಬರೋದ್ರೊಳಗಡೆ ಈ ಪ್ರಮಾಣ ಪತ್ರಗಳಿಂದ ಎಲ್ಲವನ್ನ ನೀವು ಪ್ರಮಾಣ ಪತ್ರಗಳನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ 100 ದಿನಗಳು ಕಂಪ್ಲೀಟ್ ಆಗಿ ನಿಮ್ಮ ಎಜುಕೇಶನ್ಗೆ ಸಿಗುತ್ತೆ. ಅಪ್ಲಿಕೇಶನ್ ಕರೆದ್ಮೇಲೆ ಒಂದು 2 ರಿಂದ 3 ದಿನ ಈ ಅಪ್ಲಿಕೇಶನ್ ಹಾಕೋದ್ರಲ್ಲೇ ತಲೆನೋವಲ್ಲೇ ಹೋಗುತ್ತೆ. ಇನ್ನೊಂದು 97 ದಿನ ಸಿಗುತ್ತೆ, 97 ಡೇಸ್. ಈ 97 ಡೇಸ್ ಅಲ್ಲಿ 7 ಡೇಸು ಹಬ್ಬ ಹರಿದಿನ ಸಮಥಿಂಗ್ ಹಾಗೆ ಹೀಗೆ ಅಂತ ಮನೇಲಿ ಎಮರ್ಜೆನ್ಸಿ ಹೀಗೆ ಅಂದ್ರು ನಿಮ್ಗೆ ಹೋದ್ರೆ ಇನ್ನು ಜಸ್ಟ್ 90 ಡೇಸ್ ಸಿಗುತ್ತೆ. ಎಷ್ಟು? 90 ಡೇಸ್ ಸಿಗುತ್ತೆ. ಈ 90 ಡೇಸ್ ಅನ್ನ ನೀವು ಅದ್ಭುತವಾಗಿ ಓದ್ಬೇಕು. ನಾನು ಒಂದೊಂದಾಗಿ ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಈಗ PSTR ಅನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೊದಲಿಗೆ ಯಾರು PSTR ಏನಿದ್ದಾರೆ ಅವ್ರಿಗೆ ಹೇಳ್ತೀನಿ, ಯಾಕಂದ್ರೆ ನಿಮ್ಗೆಲ್ಲರೂ ಹೇಳ್ಬೇಕಲ್ಲ. PSTR ಸ್ನೇಹಿತರೆ, ನಿಮಗೆ ಜಸ್ಟ್ PSTRಗೆ 150 ಅಂಕಗಳು ಮಾತ್ರ ಇರುವಂಥದ್ದು, ಒಂದೇ ಪೇಪರ್ ಇರುವಂಥದ್ದು. ಕೆಲವೊಂದು ಇದು ಹೇಳ್ತಿದ್ದಾರೆ, ಅದರ ಡಿಸ್ಕ್ರಿಪ್ಷನ್ ಬರ್ಬೋದು ಅಂತ, ಬಟ್ ಇಲ್ಲಿವರೆಗೂ ಯಾವುದೇ ಖಚಿತ ಮಾಹಿತಿ ಇಲ್ಲ. ಸೊ 150 ಅಂಕಗಳು ಅಂದರೆ ನಿಮಗೆ 150 ಅಂಕಗಳು ಅಂದರೆ 6 ಸಬ್ಜೆಕ್ಟ್ಗಳು ಇಲ್ಲ 7 ಸಬ್ಜೆಕ್ಟ್ಗಳು ಬರುತ್ತೆ. ಕನ್ನಡ ಬರುತ್ತೆ. ಕನ್ನಡದಲ್ಲಿ ಎಷ್ಟು ಬರುತ್ತೆ? 20 ಅಂಕಗಳು ಅಂದ್ಕೊಳ್ಳಿ. ಇಂಗ್ಲೀಷ್ ಬರುತ್ತೆ. ಇಂಗ್ಲೀಷಲ್ಲಿ 25 ಅಂಕಗಳು. ಕಂಪ್ಯೂಟರ್ ಎಷ್ಟು ಬರುತ್ತೆ? 20 ಅಂಕಗಳು ಅಂದ್ಕೊಳ್ಳಿ. ಆಮೇಲೆ ಯಾವ್ದು ಬರುತ್ತೆ? GK ಅಂದರೆ ಪ್ರಚಲಿತ ಘಟನೆಗಳು ಅಂತ ಬಂದಾಗ 15 ಅಂಕಗಳು ಬರುತ್ತೆ. ಇನ್ನು ಮನೋವಿಜ್ಞಾನ ಎಷ್ಟು ಅಂತ? ಅಲ್ಲಿ 25 ಅಂಕಗಳು. ಅಂದರೆ ಎಷ್ಟಾಯ್ತು? 25, 50, 90, 115. ಇನ್ನು ಈ ಮೌಲ್ಯ ಶಿಕ್ಷಣ ಅವೆಲ್ಲವೂ ಸೇರಿಸಿ ಒಂದು 20 ಅಂದ್ಕೊಳ್ಳಿ. ಗಣಿತ ಒಂದು 20 ಅಂದ್ಕೊಳ್ಳಿ. ಎಷ್ಟಾಯ್ತು? 150 ಅಲ್ಲ, ಇದು ಮೌಲ್ಯ ಶಿಕ್ಷಣ ಇವೆಲ್ಲವೂ 15 ಅಂದ್ಕೊಳ್ಳಿ. ಎಷ್ಟಾಯ್ತು ನೋಡಿ? 5, 15, 20 ಅಂಕೆ 0.2 3, 4, 5, 5, 2, 7, 9, 9, 2, 11, 11, 2, 13, 13, 15 150 ಅಂಕಗಳು. ಇಷ್ಟು
150 ಅಂಕಗಳಿಗೆ ನೀವು ಈಗ ನೀವು ಲೆಕ್ಕ ಹಾಕೊಂಡೋಗಿ ನಿಮ್ಮ ಹತ್ರ ಎಷ್ಟು ಸಬ್ಜೆಕ್ಟ್ಗಳಿದೆ, ಒಂದು ಸಬ್ಜೆಕ್ಟ್, 2, 3, 4, 5, 6, 7 ಸಬ್ಜೆಕ್ಟ್ಗಳಿದೆ. 7 ಸಬ್ಜೆಕ್ಟ್ಗಳನ್ನು ನೀವು ಎಷ್ಟು ದಿನಕ್ಕೆ ಕನ್ವರ್ಟ್ ಮಾಡ್ತೀರಾ ಅಂತ ತಗೊಂಡ್ರೆ, ದಿನಗಳು ಅಂತ ನಾವು ಇಲ್ಲಿ ಬಂದರೆ, ನೀವು ಇದಕ್ಕೆ ಸ್ನೇಹಿತರೆ ಕನ್ನಡಕ್ಕೆ 10 ದಿನ ಅಂತ ಅಂದ್ಕೊಳ್ಳಿ. 10 ದಿನ ಬೇಕಿಲ್ಲ, ಇಲ್ಲಿ ಸೇವ್ ಆಗುತ್ತೆ. ಇಂಗ್ಲೀಷ್ಗೆ ನಿಮ್ಗೆ 10 ದಿನ ಅಂತ ಹಾಕೊಳ್ಳಿ, ಕಂಪ್ಯೂಟರ್ಗೆ 10 ದಿನ ಅಂತ ಹಾಕೊಳ್ಳಿ, GKಗೆ 10 ದಿನ ಅಂತ ಹಾಕೊಳ್ಳಿ, ಮನೋವಿಜ್ಞಾನಕ್ಕೆ 10 ದಿನ ಅಂತ ಹಾಕೊಳ್ಳಿ, ಮೌಲ್ಯ ಶಿಕ್ಷಣಕ್ಕೆ 10 ದಿನ, ಗಣಿತಕ್ಕೆ 10 ದಿನ ಹಾಕೊಂಡ್ರೆ ನಿಮಗೆ 70 ದಿನಗಳು ಕರೆಕ್ಟಾಗಿ ಆಗುತ್ತೆ. 70 ದಿನಗಳು ಕಂಪ್ಲೀಟ್ ಆದರೆ ಇನ್ನು 20 ದಿನ ಉಳಿಯುತ್ತೆ. 20 ದಿನದಲ್ಲಿ ನೀವು ರಿವಿಸನನ್ನು ಮಾಡಬೇಕಾಗುತ್ತೆ. ಮತ್ತು ಮ್ಯಾಥ್ಸಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಕೊಡಬೇಕಾಗುತ್ತೆ. 10 ದಿನ ರಿವಿಸನ್ ಆದರೆ ಇನ್ನು 10 ದಿನ ಮ್ಯಾಥ್ಸನ್ನು ನೀವು ಇದನ್ನು ಮಾಡಿದರೆ, ಅಥವಾ ಹಳೆ ಕ್ವಶನ್ ಪೇಪರ್ಗೆ 10 ದಿನವನ್ನು ಇಟ್ಟರೆ ನಿಮ್ಮ ಟೈಮ್ ಎಲ್ಲಿ ಉಳೀತು? ಇನ್ನೂ ಟೈಮ್ ಬೇಕಾಗುತ್ತೆ. ಏನು ಮಾಡೋಕ್ಕಾಗುತ್ತೆ? ಇನ್ನೂ ಟೈಮ್ ನೀಡಾಗುತ್ತೆ. ಸೊ ನೀವು ಈ ಪ್ಲ್ಯಾನನ್ನು ಮಾಡ್ಕೋಬೇಕು. PSTRನವರು ಎಲ್ಲ ಕಂಪ್ಲೀಟ್ ಮಾಡಿ 90 ದಿವಸದಲ್ಲಿ ಇದು ಮಾಡಬೇಕು. ಇನ್ನು PSTRಗೆ ನಿಮಗೆ ಅಗತ್ಯವಾದ ಒಂದು ವಿಶೇಷ ಸ್ಮಾರ್ಟ್ ವರ್ಕ್ಗೋಸ್ಕರ ನಮ್ಮ ಬಳಿ ಅಂದರೆ ನಾವು ನಿಮ್ಗೆ ಯಾವ ರೀತಿ ಹೆಲ್ಪ್ ಮಾಡ್ಬೋದು ಅಂದರೆ, ಏನು 10 ದಿನ ಇದೆ, 10 ದಿನದೊಳಗಡೆ ಓದಬೇಕು ಅಂದರೆ ನೀವು ಎಲ್ಲ ಟೆಕ್ಸ್ಟ್ ಬುಕ್ಕನ್ನು ಓದೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವೊಂದು PDF ಅನ್ನು ಕೂಡ ಮಾಡಿದ್ವಿ. ಯಾವುದೆಲ್ಲ ಸಿಗುತ್ತೆ ಅಂದರೆ ನಿಮಗೆ PSTRಗೆ ನಮ್ಮ ಕಡೆಯಿಂದ EVS ಸಿಗುತ್ತೆ, ಕಂಪ್ಯೂಟರ್ ಸಿಗುತ್ತೆ, ಪ್ಲಸ್ ಕನ್ನಡ ಸಿಗುತ್ತೆ. ಈ 3 ಸಬ್ಜೆಕ್ಟ್ಗಳು, ಇನ್ನೊಂದು ಮನೋವಿಜ್ಞಾನ ಸಿಗುತ್ತೆ. ಈ 4 ಸಬ್ಜೆಕ್ಟ್ಗಳು ನಮ್ಮ ಬಳಿ ಸಿಗುತ್ತೆ. ನೀವು 149 ಪೇ ಮಾಡೋದ್ರಿಂದ ನಿಮಗೆ ಯಾವ ಸಬ್ಜೆಕ್ಟ್ ಬೇಕೋ ಅದನ್ನು ನೀವು ತೆಗೆದುಕೊಳ್ಬೋದು. ಹೇಗೆ ಸರ್ ಇದನ್ನು ಪೇ ಮಾಡೋದು ಅಂದರೆ, 9945005138ಗೆ ಮತ್ತೆ ಹೇಳ್ತೀನಿ, 9945005138ಕ್ಕೆ ಗೂಗಲ್ ಪೇ ಅಥವಾ ಫೋನ್ಪೇ ಮೂಲಕ ಮಾಡಿ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟನ್ನು ಕಳಿಸಿದರೆ ನಾವು ಅದಕ್ಕೆ ರಿಪ್ಲೈ ಮಾಡಿ ನಿಮ್ಮ PDF ಅನ್ನು ಕಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಮರಿಬೇಡಿ, ನಮ್ಮ ಕಡೆಯಿಂದ ಈ 4 ಸಬ್ಜೆಕ್ಟ್ಗಳು ನಿಮಗೆ ಸಿಗಲಿವೆ. ಓಕೆ, ಇನ್ನು ನಾವು GPSTR ಸ್ಟಡಿಯನ್ನು ನೋಡೋಣ. GPSTR ಹೇಗೆ ಪ್ರಿಪೇರ್ ಆಗೋದು ಅಂತ. GPSTR ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ GPSTR ಅಲ್ಲಿ ಪತ್ರಿಕೆಗಳು ಎಷ್ಟಿರುವಂಥದ್ದು? 3 ಪತ್ರಿಕೆಗಳು ಇರುವಂಥದ್ದು. ಸೊ ನಿಮಗೆ ಖಂಡಿತವಾಗಿಯೂ ಟೈಮ್ ಇಲ್ಲ. 3 ಪತ್ರಿಕೆಗಳು ಇರುವಂಥದ್ದು ಜಸ್ಟ್ 100 ದಿನಗಳು. ಅದರಲ್ಲಿ ನಾನು ಹೇಳಿದಂತೆ ಜಸ್ಟ್ 90 ಡೇಗಳು, 10 ದಿನ ಅದು ಇದಕ್ಕೆ ಅಂತ ಹೋಗುತ್ತೆ. ಫಸ್ಟ್ ಪೇಪರೇ ನಿಮಗೆ 150 ಅಂಕಗಳಿದೆ. ನೀವು 10 ದಿನ ಇಲ್ಲಿ ಇಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? 10 ದಿನ ನೀವು ಇಟ್ಟರೆ ನಿಮಗೆ 70 ಡೇಸ್ ಇಲ್ಲೇ ಹೋದರೆ ನೀವು ಎಲ್ಲಿ ಓದ್ತೀರಾ? 10 ದಿನ ಇಡೋಕ್ಕಾಗಲ್ಲ. ಎಲ್ಲ ಸಬ್ಜೆಕ್ಟ್ಗಳಿಗೂ ನೀವು ಜಸ್ಟ್ ನೀವು ನನ್ನ ಪ್ರಕಾರ ಇಲ್ಲಿ 150 ಅಂಕಗಳಿರೋದ್ರಿಂದ ಫಸ್ಟ್ ಪೇಪರ್ಗೆ ನೀವೊಂದು ತಿಂಗಳಷ್ಟೇ ಕೊಡಬೇಕು. ಅಂದರೆ ನೀವು 3 ದಿನನೂ ಕೊಡೋಕ್ಕಾಗ್ತಾ ಇಲ್ಲ. ಸಬ್ಜೆಕ್ಟನ್ನು ತಲೆಗಿಸ್ಕೊಬಿಡಿ. 5 ದಿನ ಅಂದ್ಕೊಟ್ರು 6 ಸಬ್ಜೆಕ್ಟ್ ಓಕೆ. ಒಂದು ಸಬ್ಜೆಕ್ಟ್ಗೆ 5 ದಿನ ಅಂತ ನೀವು ಕೊಟ್ಟರೆ ಫಸ್ಟ್ ಪೇಪರ್ಗೆ ನೀವು 5 ದಿನ ನೋಡಿ. ಫಸ್ಟ್ ಪೇಪರ್ ಏನಿದೆ, ಫಸ್ಟ್ ಪೇಪರ್ಗೆ ಜಸ್ಟ್ 1 ತಿಂಗಳು ಅಂದರೆ 30 ಡೇಸ್ ಮಾತ್ರ ಕೊಡ್ತೀರಾ. ಇನ್ನು 60 ದಿನ ಉಳಿಯುತ್ತೆ. ಸೆಕೆಂಡ್ ಪೇಪರ್ಗೆ 1 ತಿಂಗಳು ಕೊಡ್ತೀರಾ ಅಂದರೆ ಗ್ಯಾರಂಟಿ ಸೆಕೆಂಡ್ ಪೇಪರ್ಗೆ ನೀವು ಕೊಡಬೇಕಿರುವಂಥದ್ದು ಕನಿಷ್ಠ ಅಂದರೂ 60 ದಿನ ಇಲ್ಲೇ ಕೊಡಬೇಕು. ನೀವು ಕನ್ನಡ ಓದೋಕ್ಕೆ ಆಗಲ್ಲ. ಯಾಕಂದರೆ ನಿಮಗೆ ಗೊತ್ತಿರಲಿ, ಸೆಕೆಂಡ್ ಪೇಪರಲ್ಲಿ 51 ಮಾರ್ಕ್ಸ್ ಆನ್ಸರ್ ಇರುವಂಥದ್ದು, ಮಲ್ಟಿಪಲ್ ಚಾಯ್ಸ್ ಆನ್ಸರ್ ಇರುವಂಥದ್ದು, ಇನ್ನು 100 ಅಂಕಗಳು ಬರವಣಿಗೆಯಲ್ಲಿ ಇರುವಂಥದ್ದು. ಸೊ ಈ ಬರವಣಿಗೆ ಬೇಕು ಅಂದರೆ ಕಂಪಲ್ಸರಿ ಓದಲೇಬೇಕಾಗುತ್ತೆ. ಸೊ ನಾವು ಈ ಬರವಣಿಗೆಗೆ ನಾವು ನಿಮಗೆ ಏನೇನೋ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಬರವಣಿಗೆ ಅಂದರೆ ನೀವು ಬುಕ್ಸನ್ನು ಓದಲೇಬೇಕು. ಆದರೆ ಈ 50 ಅಂಕಗಳಿಗೆ ನಮ್ಮ ಕಡೆಯಿಂದ ಹೆಲ್ಪನ್ನು ನಾವು ಮಾಡ್ತೀವಿ. ಓಕೆ, ಇನ್ನು ಕನ್ನಡ ಸಬ್ಜೆಕ್ಟ್ ಏನಿದೆ, ಪತ್ರಿಕೆ 3 ಪೇಪರ್ 3 ಇದಕ್ಕೆ ಬೇಕಾದರೆ ನಾವು ಒಂದು ಅದ್ಭುತವಾದ ವಿಡಿಯೋನ ಮಾಡಿಕೊಡ್ತೀವಿ. ಇದು ನಮ್ಮ ಕಡೆಯಿಂದ ನಿಮಗೆ ಸಿಗುವಂಥ ಒಂದು ಹೆಲ್ಪ್ ಅಂದ್ಕೊಳ್ಳಿ. 3ನೇದು ಪೇಪರನ್ನು ನಾವು ನಿಮಗೆ ಒಂದು ವಿಡಿಯೋನ ಅದ್ಭುತವಾಗಿ ಹೇಗೆ ಬರುತ್ತೆ ಕನ್ನಡ ಅಂತ, ಬಟ್ ನೀವು ಕನ್ನಡ ಓದಲೇಬೋದು. ಸೊ ನಮ್ಮ ಕಡೆಯಿಂದ ನಿಮ್ಗೆ ಏನಪ್ಪ ಹೆಲ್ಪ್ ಇದೆ ಅಂತ ಅಂದರೆ, ನೋಡಿ ಸ್ನೇಹಿತರೆ, ನಿಮಗೆ ಸೋಷಿಯಲ್ ಸೈನ್ಸ್ನವ್ರಿಗೆ ಮಾತ್ರ ಇದೆ, ಇಲ್ಲಿ ತಲೆ ಕೆಡಿಸ್ಕೊಬೇಡಿ, ಸೈನ್ಸ್ನವ್ರಿಗೂ ಇದೆ. 6ರಿಂದ 10ನೇ ತರಗತಿಯ ಸೋಷಿಯಲ್ ಸೈನ್ಸನ್ನು ನೀವು ಓದಲೇಬೇಕು. 50 ಅಂಕಗಳು ಬರಬೇಕು ಅಂದರೆ ಬರವಣಿಗೆಗೂ ಕೂಡ ಹೆಲ್ಪ್ ಆಗುವಂಥದ್ದೇ ಇದು. 6ರಿಂದ 10ನೇ ತರಗತಿಯ ಸಬ್ಜೆಕ್ಟನ್ನು ಓದಬೇಕು ಅಂದರೆ ನಿಮಗೆ ಕನಿಷ್ಠ ಎಷ್ಟು 12 ಬುಕ್ಸ್ಗಳನ್ನು ಓದಬೇಕಾಗುತ್ತೆ. ಅದನ್ನು ಓದೋದಕ್ಕೆ ನಿಮಗೆ 1 ತಿಂಗಳು ಬೇಕಾಗುತ್ತೆ, 1-1.5 ತಿಂಗಳು. ಅದರ ಬದಲು ನಮ್ಮ ಬಳಿ PDF ಇದೆ. 6ರಿಂದ 10ನೇ ತರಗತಿಯ ಸೋಷಿಯಲ್ ಸೈನ್ಸ್ನ ಕಂಪ್ಲೀಟ್ PDF ಇರುವಂಥದ್ದು. ಇದು 470 ಪುಟಗಳಿದೆ. ನೀವು 3 ದಿನದಲ್ಲಿ ಓದಬಹುದು. 3000ಕ್ಕೂ ಹೆಚ್ಚು ಪ್ರಶ್ನೆಗಳು ಇರುವಂಥದ್ದು ಅದು ನಿಮಗೆ ಲಭ್ಯವಿದೆ. ಇದಷ್ಟೇ ಅಲ್ಲದೆ ಇಲ್ಲಿ ಸಮಾಜ ವಿಜ್ಞಾನ ಕೂಡ ಇರುವಂಥದ್ದು. ವಿಜ್ಞಾನ ಕೂಡ 300ಕ್ಕೂ ಹೆಚ್ಚು ಪುಟಗಳು ಇರುವಂಥದ್ದು. ನೀವು ವಿಜ್ಞಾನ ಯಾರು ಇದು ಮಾಡ್ತೀರಾ ಅವರಿಗೆ
ಮನೋವಿಜ್ಞಾನ ಇರುವಂಥದ್ದು ಸೇಮು, ಎಲ್ಲದಕ್ಕೂ ಮನೋವಿಜ್ಞಾನ ಸೇಮ್ ಅಲ್ವಾ, ಮನೋವಿಜ್ಞಾನ ಇರುವಂಥದ್ದು. ಇನ್ನು ಕನ್ನಡ ಇರುವಂಥದ್ದು. ಸೊ ಇನ್ನು HSTRಗೆ ಬಂದಾಗ HSTRನವ್ರಿಗೆ ನಮ್ಮ ಕಡೆ ಏನೇನಿದೆ ಅಂದರೆ ಮನೋವಿಜ್ಞಾನ ಲಭ್ಯವಿದೆ, ಮನೋವಿಜ್ಞಾನ ಮತ್ತು ಕಂಪ್ಯೂಟರ್ ಕೂಡ ಲಭ್ಯವಿದೆ, ಕನ್ನಡ ಕೂಡ ಕಂಪ್ಯೂಟರ್ ಕನ್ನಡ ಮತ್ತು ಕನ್ನಡ ಕೂಡ ಲಭ್ಯವಿದೆ. ಸ್ನೇಹಿತರೆ, ನಿಮ್ಗೆ ಯಾರಿಗಾದರೂ ಈ PDF ಗಳು ಬೇಕು ಅಂದರೆ 149 ರುಪೀಸನ್ನು ಪೇ ಮಾಡಿ ಈಚ್ ಸಬ್ಜೆಕ್ಟ್ಗೆ. ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟ್ಗೆ ಅದ್ರ ಕೆಳಗಡೆ 149 ಈ ನಂಬರ್ಗೆ 9945005138ಗೆ ಪೇ ಮಾಡಿ ಅದರ ಸ್ಕ್ರೀನ್ಶಾಟನ್ನು ಕಳಿಸಿ. ಸ್ಕ್ರೀನ್ಶಾಟ್ ಕೆಳಗಡೆ ಯಾವ ಸಬ್ಜೆಕ್ಟ್ ಬೇಕು ಅಂತ ಕೂಡ ಮೆನ್ಷನ್ ಮಾಡಿ, ಯಾಕಂದರೆ ನಾನು ನನ್ನ ಟೀಮ್ಗೆ ಅದನ್ನು ಕಳಿಸ್ಬೇಕು. ಅವ್ರು ವೆರಿಫೈ ಮಾಡಿ ನನಗೆ ಪಾಸ್ವರ್ಡ್ ಕೊಡ್ತಾರೆ, ನಾನು ನಿಮಗೆ ಕಳಿಸುವಂಥ ಕೆಲಸವನ್ನು ಮಾಡ್ತೀನಿ. ಸೊ ಆ ಕಾರಣದಿಂದ 9945005138ಕ್ಕೆ ಗೂಗಲ್ ಪೇ ಅಥವಾ ಫೋನ್ಪೇ ಮೂಲಕ ನೀವು ಮಾಡಿ PDF ತೆಗೆದುಕೊಳ್ಬೋದು. ನಿಮ್ಮ ಸಮಯ ವ್ಯರ್ಥವಾಗೋದಿಲ್ಲ, ಸಮಯ ಉಳಿತಾಯವಾಗುತ್ತೆ. ಸಮಯ ಉಳಿತಾಯ. ಸೊ ಸಮಯ ಉಳಿತಾಯ ಆಗಬೇಕು ಅಂದರೆ ಸ್ನೇಹಿತರೆ, ನಾನು ಹೇಳೋದಿಷ್ಟೇ, PDF ಬೈ ಮಾಡೋದ್ರಿಂದ ನಿಮಗೆ ಕನಿಷ್ಠ ಅಂದರೂ ನಾನು ಹೇಳೋ ಪ್ರಕಾರ ನಮ್ಮ 4 ಸಬ್ಜೆಕ್ಟು 6 ಸಬ್ಜೆಕ್ಟಿಂದ ನಿಮಗೆ ಒಂದು 15ರಿಂದ 20 ದಿನ ಸೇವ್ ಆಗೋ ಚಾನ್ಸ್ ಇದೆ. ಸೇವ್ ಆಗೋ ಚಾನ್ಸ್ ಇದೆ. ಒಂದು ವೇಳೆ ನಿಮಗೆ PDF ಬೇಕು ಅಂದರೆ ಹೇಳಿನಲ್ಲ, PDF ತೊಗೊಂಡ್ರೆ ಇಷ್ಟು ದಿನ ಸೇವ್ ಆಗುತ್ತೆ. ಎಷ್ಟು ದಿನ? 10ರಿಂದ 15ರಿಂದ 20. ಈಗ ಟೈಮ್ ಇಲ್ಲ. ಸೊ ಟೈಮ್ ಇಲ್ಲ ಅನ್ನೋ ಕಾರಣಕ್ಕೆ ನೀವು PDF ಬೈ ಮಾಡಿ. ಇಲ್ಲ ಸರ್ ನಾನು ಓದ್ತೀನಿ ಅನ್ನೋದ್ರೆ ಸ್ವಲ್ಪ ಕಷ್ಟಪಟ್ಟು ಓದಿದ್ರೆ ಓದಿ. ನನ್ನ ಪ್ರಕಾರ PDF ನೀವು ಕಷ್ಟಪಟ್ಟು ಓದಿದರೆ, ಹಾರ್ಡ್ ವರ್ಕ್ ಮಾಡಿದರೆ ತುಂಬ ಒಳ್ಳೆಯದು. ಯಾಕಂದರೆ ಅದು ತಲೆಯಲ್ಲಿ ಉಳಿಯುತ್ತೆ. ಬಟ್ ಅಷ್ಟು ಟೈಮು ಇದೆಯಾ ಅಂದರೆ ಕ್ವಶನ್ ಮಾರ್ಕ್ ಹಾಕಿದ್ರೆ ಗೊತ್ತಿಲ್ಲ. ಬಟ್ PDF ನಿಮಗೆ ಅನುಕೂಲ ಆಗೋದಾದರೆ ತಗೊಳ್ಳಿ. ಓಕೆ, ಇನ್ನಿಷ್ಟು ಇದು PDF ನಿಮಗೆ ಬೇಕಿರೋ ಅಗತ್ಯವಾದ ಇದು. ಇನ್ನು ಟೀಚರ್ಸ್ ಎಕ್ಸಾಮ್ಸ್ಗೆ ಬರೋಣ. ಸ್ನೇಹಿತರೆ, ಟೀಚರ್ಸ್ ಎಕ್ಸಾಮ್ಸು ನಿಮಗೆ PSTR ಅಂದರೆ ಒಂದು ಸಬ್ಜೆಕ್ಟ್ ಇರುವಂಥದ್ದು. ಒಂದು ಸಬ್ಜೆಕ್ಟ್ ಇರುತ್ತೆ, ಒಂದು ದಿನ ಮಧ್ಯಾಹ್ನದಲ್ಲೇ ನಿಮ್ಮ ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ. ಇನ್ನು GPSTR ಏನಿದೆ, GPSTR 2 ದಿನ ಇರುತ್ತೆ ನಿಮಗೆ ಎಕ್ಸಾಮ್ಸು. ಇದು ಮಾಡಬೇಕಾಗುತ್ತೆ. HSTR ಕೂಡ 2 ದಿನ ಇರುವಂಥದ್ದು, ನಿಮಗೆ ಗೊತ್ತಿರಲಿ. ಓಕೆ, ಇದು ಟೀಚರ್ ಪ್ರೋಸೆಸ್ ಆಗಿತ್ತು. ಈ ವಿಡಿಯೋ ಏನಾದರೂ ಸ್ನೇಹಿತರೆ ನಿಮಗೆ ಇಷ್ಟ ಆಯಿತು ಅಂದರೆ ತಪ್ಪದೇ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ತಪ್ಪದೇ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಧನ್ಯವಾದಗಳು.